So ಏಳನೇ ತರಗತಿಯ ಗಣಿತ ಪಾಠದ ಮೊದಲನೇ ಪಾಠ ನಮ್ಮ ಸುತ್ತಮುತ್ತಲಿನ ದೊಡ್ಡ ಸಂಖ್ಯೆಗಳು ಎನ್ನುವ ಪಾಠವನ್ನು ತಿಳಿದುಕೊಳ್ಳೋಣ. ಈಗ ಯಾರಾದರೂ ಒಬ್ರು ಹೇಳ್ರಿ, ಈ ದೊಡ್ಡ ಸಂಖ್ಯೆಗಳನ್ನ ನೀವು ಎಲ್ಲಿ ನೋಡ್ತೀರಿ? ಸರ್, ಇಟಲೈಟ್ಸ್ ಗ್ರಾಮದ ಅಂದಾಜು ಜನಸಂಖ್ಯೆ 1500. ಜನಸಂಖ್ಯೆ ಅನ್ನೋದು ಕೂಡ ಒಂದು ದೊಡ್ಡ ಸಂಖ್ಯೆ ಅಂತ ಪರಿಗಣನೆ ಮಾಡ್ತೀವಿ. ಓಕೆ, ಗುಡ್. ನೆಕ್ಸ್ಟ್ ಉದಾಹರಣೆ ಬೇರೆ ಯಾರಾದ್ರೂ ಹೇಳ್ರಿ. ಶಾಲಾ ಕಟ್ಟಡದ ನಿರ್ಮಾಣದ ವೆಚ್ಚ 5.20 ಲಕ್ಷ ಆಗುತ್ತದೆ. 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಜನಸಂಖ್ಯೆ 6.1 ಕೋಟಿ. ಕರ್ನಾಟಕದ 2025 ಸಾಲಿನ ಕರ್ನಾಟಕದ ಬಜೆಟ್ನಲ್ಲಿ 4,09,549 ಕೋಟಿ. ಮತ್ತೆ ಅದೇ ರೀತಿಯಾಗಿ ಬೇರೆ ಉದಾಹರಣೆ, ಜಿಯೋ ಕಂಪನಿಯ ಆದಾಯ 1,28,218 ಕೋಟಿ. ಇಷ್ಟೊತ್ತು ನಾವು ದೊಡ್ಡ ಸಂಖ್ಯೆಗಳನ್ನ ನಾವು ಎಲ್ಲಿ ಬಳಕೆ ಮಾಡ್ತೀವಿ ಅನ್ನೋದನ್ನ ನೋಡಿದ ಪ್ರಕಾರ, ನೀವೆಲ್ಲ ಉದಾಹರಣೆ ಕೊಟ್ಟಿರೋ ಪ್ರಕಾರ ಒಂದು ಜನಗಣತಿ ಒಂದಾಯ್ತು, ಕಟ್ಟಡದ ನಿರ್ಮಾಣದ ಮೊತ್ತ ಒಂದಾಯ್ತು, ಆಮೇಲೆ ನಮ್ಮ ಕರ್ನಾಟಕದ ಒಂದು ಬಡ್ಜೆಟ್, ಆಮೇಲೆ ಒಂದು ಕಂಪನಿಯ ಆದಾಯ ಇವೆಲ್ಲವೂ ಏನಾಗಿದೆ ಅಂದ್ರೆ ದೊಡ್ಡ ದೊಡ್ಡ ಸಂಖ್ಯೆಗಳು. ಇವು ನಮ್ಮ ದಿನನಿತ್ಯ ಜೀವನದಲ್ಲಿ ನೋಡ್ಕೋತೀವಿ, ಹೌದಾ? ಓಕೆ, ಈ ತರದ ಒಂದು ದೊಡ್ಡ ಸಂಖ್ಯೆ. ಈ ದೊಡ್ಡ ಸಂಖ್ಯೆನ ನಿಮ್ಗೆ ಓದಕ್ ಕಷ್ಟ ಆಗ್ಬೋದಲ್ಲ. ಈ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಮತ್ತು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಇದು ಯಾವ ರೀತಿಯಾಗಿ ಓದ್ತೀರಿ? ಸುಲಭ ಮಾಡ್ಕೊಂಡು ಓದ್ಬೇಕಂದ್ರೆ ಯಾವ ರೀತಿಯಾಗಿ ಮಾಡ್ಬೇಕು? ಸಂಖ್ಯೆನ ನೀವು ಯಾವ ರೀತಿಯಾಗಿ ಸರಳ ಮಾಡ್ಕೊಂಡು ಓದಕ್ಕೆ ನೀವು ಯಾವ ಉಪಯೋಗ ಯಾವ ರೀತಿಯ ಬಳಕೆ ಮಾಡ್ತೀವಿ? 12,05,56,789. ಓಕೆ, ನೋಡ್ರಿ, ಇಷ್ಟು ದೊಡ್ಡ ಸಂಖ್ಯೆಯನ್ನು ಏನ್ ಮಾಡಿದಾರೆ ಅಂದ್ರೆ, ಇಷ್ಟು ದೊಡ್ಡ ಸಂಖ್ಯೆನ ಇಲ್ಲಿ ಮೊದಲನೇದಾಗಿ ಬಲದಿಂದ ಎಡಕ್ಕೆ ಏನ್ ಮಾಡಿದಾರೆ, ಮೊದಲು 3 ಸ್ಥಾನದಲ್ಲಿ ಒಂದು ಕಾಮ ಹಾಕಿ ಅಲ್ಪವಿರಾಮ ಹಾಕಿ ನೆಕ್ಸ್ಟ್ 2 ಸ್ಥಾನಕ್ಕೆ ಹಾಕೊಂಡು ಹೋಗಿರುವಾಗ ಈಸಿಯಾಗಿ ಗುಡ್ಸಕ್ ಸಹಾಯ ಆಗೈತಿ. ಏನ್ ಮಾಡ್ತೀವಿ ಅಂದ್ರೆ, ಇದೇ ದೊಡ್ಡ ಸಂಖ್ಯೆಗಳನ್ನ ನಾವು ನೋಡಿದ್ವಲ್ಲ, ಏನು ಜನಸಂಖ್ಯೆ, ಬಡ್ಜೆಟ್, ಮತ್ತೆ ಕಂಪನಿಯ ಆದಾಯ ಅಂತ ದೊಡ್ಡ ಸಂಖ್ಯೆಗಳನ್ನ ನಾವು ಏನ್ ಮಾಡಬಹುದು ಅಂದ್ರೆ ಸುಲಭವಾಗಿ ಓದ್ಬೇಕಾಗಿತ್ತಂದ್ರೆ ಅದಕ್ಕೆ ಅಲ್ಪ ವಿರಾಮ ಹಾಕಿ ನಾವು ಭಾರತೀಯ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಓದ್ಬೇಕನ್ನೋದನ್ನ ನಾವು ನೋಡಿದ್ವಿ.